ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಬುದಾನ ವಡ ಮಾಡೋಣ. ಅದು ಈಸಿಯಾಗಿ ಕ್ವಿಕ್ ಆಗಿ ಆಗುತ್ತೆ. 5 ರಿಂದ 6 ಅವರು ಸಾಬುದಾನ ನೆನೆಸ್ಬೇಕು, ಅಂದ್ರೆ ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು. ಅದು ಸಾಫ್ಟ್ ಆದ್ಮೇಲೆ ನೀರಿಂದ ತೆಗೆದು ಸೋಸಿಟ್ಕೊಂಡಿದೀವಿ. ಅದಕ್ಕೆ 5 ರಿಂದ 6 ಹಸಿಮೆಣಸಿಕಾಯಿನ ಕಟ್ ಮಾಡ್ಕೊಂಡಿದೀವಿ, ಉಳಿದಿರೋ ಕಟ್ಲೆ ಬೀಜ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೇಯಿಸಿರುವಂತ ಆಲೂಗೆಡ್ಡೆ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನೀರ್ನ ನೀಟಾಗಿ ಸೋಸ್ಕೋಬೇಕು ಗಾಯ್ಸ್. ಈಗ ಇದಕ್ಕೆ ಹೆಚ್ಚಿರುವಂತ ಹಸಿಮೆಣಸಿನಕಾಯಿ ಹಾಗೆ ಉಳಿದಿರುವಂತ ಕಡಲೆ ಬೀಜ ಸಿಪ್ಪೆ ತೆಗ್ದಿದೀವಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪನ್ನ ನೋಡಿ ಹಾಕೊಳ್ಳಿ. ಈಗ ಇದಕ್ಕೆ ಬೇಯಿಸಿರುವಂತ ಆಲೂಗೆಡ್ಡೆನ ಹಾಕಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆ ತುಂಬಾ ಬಿಸಿ ಇದೆ ಗೈಸ್, ಬಟ್ ಮಮ್ಮಿ ಅದನ್ನು ಸ್ಮ್ಯಾಶ್ ಮಾಡ್ತಾ ಇದಾರೆ, ಸೊ ನೀವು ಕೇರ್ಫುಲ್ ಆಗಿ ಮಾಡಿ. ಎಲ್ಲ ಮಮ್ಮಿನೂ ಇದೇ ತರ ಅಲ್ವಾ, ಸ್ಟ್ರಾಂಗ್ ಮಮ್ಮೀಸ್. ಸೊ ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ಇದನ್ನ ಸ್ವಲ್ಪನೇ ತಗೊಂಡು ವಡೆ ಶೇಪ್ ಅಲ್ಲಿ ತಟ್ಕೊಳ್ಳೋಣ. ತುಂಬಾ ಪ್ರೆಸ್ ಮಾಡ್ಬಿಡಿ ಗೈಸ್, ಕೈಗೆ ನೀರು ಅಥವಾ ಎಣ್ಣೆನ ಹಾಕೊಂಡು ಈ ತರ ತಟ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ರು ಗೈಸ್, ಎಣ್ಣೆ ಕಾಯಿದೆ. ಈಗ ಒಂದೊಂದೇ ವಡೆನ ಬಿಡ್ತಾ ಇದಾರೆ. ನಾವು ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಬೇಡಿ, ಚೆನ್ನಾಗಿರಲ್ಲ. ಹೊರಗಡೆಯಿಂದ ಕ್ರಿಸ್ಪಿ ಆಗಿರುತ್ತೆ ಗೈಸ್, ಒಳಗಡೆಯಿಂದ ಜ್ಯೂಸಿ ಆಗಿರುತ್ತೆ. ಅದನ್ನ ಮಾಡ್ಕೊಂಡು ಒಂದ್ಸಲ ತಿಂದು ನೋಡಿ, ನಿಮ್ಗೆ ಇಷ್ಟ ಆಗತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಕುಕ್ ಮಾಡಿ, ಶೇರ್ ಮಾಡಿ, ಈಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ ಬೈ.